ಮಾರ್ಚ್ 8ನೇ ತಾರೀಕಿಗೆ ನಮ್ಮ ಸಿದ್ದರಾಮಪ್ಪ ವಡ್ಡರ್ ಜೈಲರ್ ಇದ್ದರೆ ಇವರು ಮಾರ್ಚ್ 8ನೇ ತಾರೀಕಿಗೆ ಜೈಲಲ್ಲಿ ಒಂದೇನೋ ಘಟನೆ ನಡೀತು. ಘಟನೆ ನಡೆಯೋ ಟೈಮ್ನಾಗ ಅದು ಅಣ್ಣನ ಶುಗಾಸಿ ನಮ್ಮ ಹುಡುಗ ಏನು ಮಾಡಿದರು, ಏನೋ ಒಂದು ಇದರಲ್ಲಿ ನಮ್ಮ ಹುಡುಗನ ಸಸ್ಪೆನ್ಸ್ ಮಾಡಿದರೆ ಮಾಡಿದ್ರ ಅವ್ರದ್ದು ಮೀಟಿಂಗ್ ಟೈಮ್ನಾಗ 2 ಸತಿ ಮೀಟಿಂಗ್ ನಡೆದಿತ್ತು ರೀ. ಒನ್ ಟೈಮು ಸರ್ ಅಲೋಕುಮಾರ್ ಸರ್ ಏನಂದರು, ಇಲ್ಲಪ್ಪ ಶ್ರೀ ಸಿದ್ದರಾಮಪ್ಪ ನಿನಗೆ ಏನು ಶಿಕ್ಷೆ ಕೊಡ್ಬೇಕು, ನಾವು ಈ ಘಟನೆ ಹಿಂಗಾಗೈತಲ್ಲ ಜೈಲಲ್ಲಿ ಅಂಥದ್ದಿಲ್ಲ ಸರ, ನೀವೇನು ಇದು ಮಾಡಿದ್ರೆ ತಪ್ಪಾಗೈತಂತ ನಮ್ಮ ಹುಡುಗರು ರಿಕ್ವೆಸ್ಟ್ ಮಾಡ್ಕೊಂಡ್ರೆ ಆವಾಗ ಸರ್ ಏನು ಇದು ಮಾಡಲಿಲ್ಲ ಫಸ್ಟ್ ಟೈಮ್. ಇನ್ನು ಆವಾಗ ಏನೂ ನೋಟಿಸು ಕೊಡೋಕ್ಕಿಲ್ಲ ನಮ್ಮ ಹುಡುಗರೆ. ಆಮೇಲೆ ಒಂದು ವಾರ ಆದಮೇಲೆ ಮತ್ತೆ ನೋಟಿಸ್ ಕಳಿಸಿದ್ರು. ನೋಟಿಸ್ ಕಳ್ಸೋಣಿದ್ರೆ ಮತ್ತೆ ಸರ್ ಮೀಟಿಂಗ್ ಕರೆದ್ರು. ಮೀಟಿಂಗ್ ಒಳಗೆ ಮತ್ತೆ ಇದೇ ಭಾಷೆಲಂತ ಶ್ರೀ ಸಿದ್ದರಾಮಪ್ಪ ನಿನಗೇನು ನಾ ಶಿಕ್ಷೆ ಕೊಡಬೇಕು ನೀನೇ ಹೇಳಂತ ನಮ್ಮ ಹುಡುಗ ಇದು ಮಾಡಿದ್ರು. ಆ ಮಾನಸ ಒತ್ತಡಲಿಂತ 2.5 ತಿಂಗಳಿಂದ ಮಾನಸಿಕವಾಗಿ ಸರ್ ಈಗ ನಾ ಇಷ್ಟ 5-6 ವರ್ಷ ಸರ್ವಿಸ್ನಾಗ ನಂದು ಏನು ಯಾವುದೋ ಒಂದು ಕಪ್ಪು ಚುಕ್ಕಿಲ್ಲ ಏನಿಲ್ಲ ಸರ್ ಹಿಂಗಂದ್ರೆ ಅಂತಂತಂದು ನಮ್ಮ ಹುಡುಗ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ. ಮಾನಸಿಕ ಸರ್ ಒತ್ತಡಲಿಂತ, ಅಲೋಕುಮಾರ್ ಸರ್ ಒತ್ತಡಲಿಂತ ನಿನಗೇನು ಶಿಕ್ಷೆ ಕೊಡಲಿ ಅಂತ ಇದು ಒಂದು ಪ್ರಶ್ನೆ 2 ಟೈಮ್ಸ್ ಇದು ಮಾಡಿದ್ರು. ಏನು ಸರ್ ಈಗ ಮೈಸೂರಿಗೆ ಇದು ಮಾಡಿದ್ರ, ಈ 1 ತಿಂಗಳಾಯ್ತು ಇಲ್ಲೇ ಇದೆ ಧಾರವಾಡಲ್ಲಿದೆ. ಈ 1 ತಿಂಗಳು ಏನೈತಲ್ಲ ಮೈಸೂರಿಗೆ ಇದು ಮಾಡಿದ್ರ. ಇವತ್ತು ಡ್ಯೂಟಿ ಜಾಯ್ನ್ ಆಗೋದಿತ್ರಿ ಅವ್ರ. ಈಗ 10 ದಿವಸ ರಜಾದ ಮೇಲೆ ಬಂದಿದ್ರು. ಇವತ್ತು ಬೆಳಗ್ಗೆ ಡ್ಯೂಟಿ ಜಾಯ್ನ್ ಆಗೋ ಬದಲು ಅವ್ರ ತಂದೆ ತಾಯಿ ಅವ್ರ ಬ್ರದರ್ ಪೊಲೀಸ್ ಅದಾರ. ಇಲ್ಲ ನಮ್ಮ ಬ್ರದರ್ನ ಇಟ್ಟು ಮಾತಾಡ್ಸೋದು ಕಾಸ ನಾಳೆ ನಾನು ಮೈಸೂರಿಗೆ ಹೋಗಿ ನಾಡ್ದು ಡ್ಯೂಟಿ ಜಾಯ್ನ್ ಆಗ್ತೀನಿ ಅಂದೆ. ಇವತ್ತು ಈ ಥರ ಘಟನೆ ಆಗುತ್ತೆ.